ನಿಮ್ಗೊಂದು ಮಾತು ಹೇಳ್ತೀನಿ, ನೀವಿಲ್ಲದೆ ನನಗೆ ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನ ಪೂರ್ತಿ ಇದೇ ರೀತಿ ನಿಮ್ಮ ಸೇವೆ ಮಾಡಿಕೊಂಡೇ ಇರಬೇಕು. ನನ್ನ ಸೇವೆ ನಿಮಗೆ ಸಮಾಧಾನ ತಂದಿದೆ ತಾನೆ? ಸರಸ್ವತಿ, ಯಾಕಿವತ್ತು ಭಾವೋದ್ವೇಗದಿಂದ ಮಾತಾಡ್ತಾ ಇದೆಯಾ? ಏನಾಯ್ತು? ಯಾಕೆ ಅಂದರೆ ನನಗೆ ಮುತ್ತೈದೆ ಸಾವು ಸಿಗಲಿ ಅಂತ ಆಶೀರ್ವಾದ ಮಾಡಿ. ಸರಸ್ವತಿ, ಏನ್ ಮಾತು ಅಂತ ಆಡ್ತಾ ಇದೀಯಾ? ನೋಡು, ಭವಿಷ್ಯನ ನಿರ್ಧಾರ ಮಾಡೋದು ಆ ಶ್ರೀಹರಿ. ಪ್ರಾಮಾಣಿಕವಾಗಿ ಬದುಕನ್ನ ಸಾಗಿಸಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಹಿಂದೆ ಹೋಗಿ ಆಗಿರೋ ಸರಿ ತಪ್ಪುಗಳನ್ನ ಸರಿ ಮಾಡೋದಕ್ಕೂ ಆಗೋದಿಲ್ಲ, ಮುಂದಾಗೋದನ್ನ ನಿರ್ಧಾರ ಮಾಡೋದಕ್ಕೂ ಸಾಧ್ಯ ಇಲ್ಲ. ನನಗದೆಲ್ಲ ಗೊತ್ತಿಲ್ಲ. ನನಗೆ ನೀವೇ ನಾರಾಯಣ ಸ್ವರೂಪ. ನಾನು ಕೇಳ್ಕೊಳ್ಳೋದು ನಿಮ್ಮನ್ನೇ. ನಾನು ಸದಾ ನಿಮ್ಮ ಪ್ರೇಮದ ಜೊತೆಗೆ ಹೀಗೇ ಇರಬೇಕು. ನನಗೆ ಮುತ್ತೈದೆ ಸಾವು ಸಿಗಲಿ ಅಂತ ನೀವೇ ನನಗೆ ಆಶೀರ್ವಾದ ಮಾಡಬೇಕು. ಸರಸ್ವತಿ, ಪ್ರಯತ್ನ ನಮ್ಮದು, ಫಲಾಫಲಗಳನ್ನ ಕೊಡೋದು ಭಗವಂತನ ಕೆಲಸ. ಬಾರದು ಬೊಪ್ಪದು, ಬೊಪ್ಪದು ತಪ್ಪದು. ಭವಿಷ್ಯವನ್ನ ಚಿಂತೆ ಮಾಡಿ ಕೊರಗಬಾರದು. ನಡೆಯೋದೆಲ್ಲ ಕಾಲನ ಇಚ್ಛೆಯಂತೆ ನಡೆಯುತ್ತೆ. ಇರಬಹುದು, ಆದರೆ ನಾನು ಸದಾ ನಿಮ್ಮ ಜೊತೆಗೇ ಇರಬೇಕು. ನಿಮ್ಮ ಸೇವೆಯಲ್ಲೇ ಇರಬೇಕು. ನಿಮ್ಮ ಪ್ರೀತಿ ತಪ್ಪಿದ ದಿನ ನನಗೆ ಸಾವು ಬರಬೇಕು. ಸರಸ್ವತಿ, ಯಾಕೆ ರೀತಿ ಮಾತಾಡ್ತಾ ಇದೀಯಾ? ನೀನ್ ಯಾಕೋ ಗೊಂದಲದಲ್ಲಿದ್ಯಾ? ನೋಡು, ಎಲ್ಲಿಯೋ ನೀನು, ಎಲ್ಲಿಯೋ ನಾನು. ನಮ್ಮಿಬ್ಬರನ್ನ ಸೇರಿಸಿದ್ದು ಆ ಶ್ರೀಹರಿ. ಹಾಗೆ ಮುಂದಿನ ದಿನಗಳನ್ನ ನಿರ್ಧರಿಸೋದು ಅವನೇ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋ. ನೀವು ಹೇಳೋದೆಲ್ಲ ನನಗೆ ಅರ್ಥ ಆಯಿತು, ಆದರೆ ನಾನು ಅಂದ್ಕೊಂಡಿದ್ದು ಆಗಲೇಬೇಕು. ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರಬೇಕು. ಅದು ಹೇಗೇ ಬರಲಿ, ನನಗೆ ಮುತ್ತೈದೆ ಸಾವೇ ಬೇಕು. ನನ್ನ ಇಚ್ಛೆ ನಡೀಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಸರಸ್ವತಿ, ನಿನ್ನ ಪ್ರೀತಿ ನನಗರ್ಥ ಆಗುತ್ತೆ. ನಿನ್ನಂಥ ಹೆಂಡತಿ ಪಡೆದ ನಾನೇ ಧನ್ಯ. ಹೊಗಳಿಕೆ ಸಾಕು, ನನ್ನ ಇಚ್ಛೆ ಈಡೇರಲಿ ಅಂತ ಆಶೀರ್ವಾದ ಮಾಡಿ. ಅಲ್ಲ ಸರಸ್ವತಿ, ನಾವಿಬ್ರು 100 ಕಾಲ ಚೆನ್ನಾಗಿರಬೇಕು ಅಂತ ದೈವಿ ಸ್ವರೂಪರಾದ ಗುರುಗಳೇ ಆಶೀರ್ವಾದ ಮಾಡಿದಾರಲ್ಲ. ನಿಜ, ಆದರೆ ನನಗೆ ನೀವೇ ಆಶೀರ್ವಾದ ಮಾಡಬೇಕು. ಸತ್ಯವತಿ ಅಮ್ಮ, ನಾನು ಮಠಕ್ಕೆ ಬಂದಾಗಿಂದ ನೀವು ಮಾಡೋ ಕೆಲಸಗಳು, ನಿಮ್ಮ ಭಕ್ತಿ, ಶ್ರದ್ಧೆ, ಸಹನೆ ಎಲ್ಲ ನೋಡಿದ್ದೀನಿ. ಆದರೆ ನೀವು ಗುರುಗಳ ಹತ್ರ ಮಾತಾಡಿದ ವಿಷಯ ಕೇಳಿದ ಮೇಲೆ ನಿಮ್ಮ ಶಕ್ತಿ ಏನು ಅಂತನೂ ಅರ್ಥ ಆಯ್ತು. ನನಗೂ ಅರ್ಥ ಆಯ್ತು ಭಟ್ರೆ, ಅದಕ್ಕೆ ನಾನು ಬಂದೆ. ಏನಪ್ಪ ಅರ್ಥ ಆಯ್ತು ನಿನ್ಗೆ? ಅಮ್ಮ, ಮಠದಲ್ಲಿ ಯಾವಾಗಲೂ ಕೆಲಸ ಉಪವಾಸ ಅಂತಾನೇ ಇರ್ತೀರ. ನಾನು ಆ ಭಟ್ರ ಹತ್ರ ಅಮ್ಮಂಗೆ ಊಟ ಕೊಟ್ರ ಅಂತ ಪದೇ ಕೇಳ್ತಾನೇ ಇರ್ತೀನಿ. ಅವರು ಅಮ್ಮ ಉಪವಾಸ ಅಂತಾನೇ ಇರ್ತಾರೆ. ನೀವು ಉಪವಾಸ ಇದ್ರೆ ನಿಮಗೆ ಶಕ್ತಿ ಬೇಡವೇ? ಅದಕ್ಕೆ ಹಣ್ಣು ತಗೊಬಂದೆ, ತಗೊಳ್ಳಿ. ಓಹೋ, ಏನಿವತ್ತು ಸೂರ್ಯ ದಿಕ್ ಬದಲಾಯಿಸ್ದಂಗೆ ಕಾಣ್ತಿದೆ. ಹಣ್ಣು ಕೊಡ್ತಿದ್ಯಾ? ಕೊಡು. ನೀವು ತಗೊಳ್ಳಿ ಭಟ್ರೆ. ಓಹ್, ನಿನ್ನಲ್ಲಿ ಏನೋ ಬದಲಾವಣೆ ಕಾಣ್ತಿದ್ಯಲ್ಲ. ನಾನೀಗ ಬದಲಾದ ಭೋಗೇಂದ್ರ ಅಮ್ಮ. ಗುರುಗಳ ಮುಂದೆ ನಿಮ್ಮ ಮಾತು, ಗುರುಗಳ ಬುದ್ಧಿವಾದ ಎಲ್ಲ ನನ್ನನ್ನು ಬದಲಾಯಿಸ್ಬಿಡ್ತು. ನನಗೆ ಇಂಥ ಒಳ್ಳೆ ವಿಚಾರಗಳನ್ನ ನಮ್ಮಪ್ಪ ಹೇಳೇ ಕೊಟ್ಟಿಲ್ಲ. ಒಂದೊಂದಾಗಿ ನಿಮ್ಮಂಥವ್ರನ್ನ ನೋಡಿ ಕಲ್ತ್ಕೋತಾ ಇದ್ದೀನಿ. ಭೋಗೇಂದ್ರ, ನೀನು ಒಳ್ಳೆಯವನಾಗ್ತಾ ಇದೀಯ ಅಂತಂದ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ಬೇರೆ ಇನ್ನೇನಿದೆಯಪ್ಪ?
ಧನ್ಯವಾದಗಳು ಭಟ್ರೆ. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳಲೆ. ಕೇಳು ಮಗು. ಈಗ ನೀವು ಮಾಡ್ತಾ ಇರೋ ಕೆಲಸ ಯಾವುದು ಕಡಿಮೆ ಇಲ್ಲ. ಆದರೆ ಮಠದಲ್ಲಿ ಈ ಕೆಲಸ ಮಾಡೋದಕ್ಕೆ ತುಂಬ ಜನ ಇದ್ದಾರೆ. ಆದರೆ ಮಠಕ್ಕೆ ಒಳ್ಳೆ ಮೇಲ್ವಿಚಾರಕರಿಲ್ಲ. ನೀವು ಈ ಮಠಕ್ಕೆ ಪಾರು ಪತ್ತೇದಾರರಾದರೆ ಮಠದ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ. ನಾನು ನಿಮ್ಮ ಶಿಷ್ಯನಾಗೇ ಇದ್ಬಿಡ್ತೀನಿ. ಏನಿದು, ನಾನು ಕೇಳಿದ ತಕ್ಷಣ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಪಾರು ಪತ್ತೇದಾರಿಕೆ ಬಗ್ಗೆ ಇವ್ರಿಗೆ ಆಸಕ್ತಿ ಇದೆ ಅಂತಾನ? ಏನಪ್ಪ, ನನಗೆ ಮಠದ ಪಾರು ಪತ್ತೇದಾರಿಕೆನಾ? ಹೌದಮ್ಮ, ನೀವು ಗುರುಗಳ ಮುಂದೆ ನಿಂತು ವಾದ ಮಾಡಿದ ವೈಖರಿ ನೋಡಿ ನಿಮ್ಮ ಶಕ್ತಿ ನನಗೆ ಅರಿವಾಯಿತು. ನೀವೇ ಮಠದ ಪಾರು ಪತ್ತೇದಾರಿಕೆ ವಹಿಸ್ಕೋಬೇಕು. ಇದ್ರ ಬಗ್ಗೆ ನಾನು ಗುರುಗಳ ಹತ್ರ ಒತ್ತಾಯ ಕೂಡ ಮಾಡ್ತೀನಿ. ಬೇಡಪ್ಪ, ನನಗೆ ಯಾವ ಜವಾಬ್ದಾರಿನೂ ಬೇಡ. ಈಗ ಹೇಳಿದ್ರೆ ಹೇಗೆ ಭಟ್ರೆ? ಅಮ್ಮನಿಗೆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಇದೆ ಅಲ್ವಾ? ಖಂಡಿತ ಇದೆಯಪ್ಪ. ಆದರೆ ನಿರ್ಧಾರ ತಗೋಬೇಕಾಗಿರೋದು ಅವರಲ್ವೇ? ನೋಡು ಮಗು, ನಾನು ಈ ಹಿಂದೆ ಎಲ್ಲ ರೀತಿಯ ಜವಾಬ್ದಾರಿನ ನಿಭಾಯಿಸಿ ಬಂದವಳು. ನನಗೆ ಇದೇನು ಕಷ್ಟದ ಕೆಲಸನೂ ಅಲ್ಲ. ಆದರೆ ಮುಕ್ತಿಗೆ ಅಂತ ಬಂದವಳಿಗೆ ಜವಾಬ್ದಾರಿಯ ಭಾರ ಹೊರೋದು ಸಾಧ್ಯವಿಲ್ಲ. ಅಸಾಧ್ಯ ಅಂತ ಯಾಕೆ ಹೇಳ್ತೀರಿ ಅಮ್ಮ? ಸ್ತ್ರೀಯರಿಂದ ಅಸಾಧ್ಯವಾದದ್ದು ಏನೂ ಇಲ್ಲ. ನಮ್ಮ ದೇವಾನು ದೇವತೆಗಳು ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಲೋಕ ಕಲ್ಯಾಣಕ್ಕೆ ಅವತಾರ ಎತ್ತಿಲ್ವೇ? ದುಷ್ಟ ಸಂಹಾರ ಮಾಡಿಲ್ವೇ? ಇತಿಹಾಸದಲ್ಲಿ ಸ್ತ್ರೀಯರು ಪುರುಷರಿಗೆ ಸರಿಸಮಾನವಾಗಿ ಸಾಮ್ರಾಜ್ಯವನ್ನು ಆಳಿಲ್ವೇ? ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಈ ಕೆಲಸ ಖಂಡಿತ ಸಾಧ್ಯ. ಇಲ್ಲಪ್ಪ, ನಾನೀಗ ಆ ರೀತಿ ಜವಾಬ್ದಾರಿಗಳನ್ನು ತ್ಯಜಿಸಿ ಬಂದಿದ್ದೀನಿ. ನಾನಿಲ್ಲಿಗೆ ಬಂದಮೇಲೆ ಮಠದ ಕೆಲಸಗಳಲ್ಲಿ ನೆಮ್ಮದಿಯಾಗಿದ್ದೀನಿ. ನನ್ನ ಕೈಲಾದ ಕೆಲಸ ಮಾಡಿಕೊಂಡು ರಾಮನಾಮ ಜಪ ಮಾಡಿಕೊಂಡು ನೆಮ್ಮದಿಯಾಗಿರ್ತೀನಿ. ಛೇ, ಈ ಮುದುಕಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ವೇ? ಬರೀ ಅಡ್ಗೋಡೆ ಮೇಲೆ ದೀಪ ಇಡ್ತಾ ಇದ್ದಾಳಲ್ಲ. ನೋಡಪ್ಪ, ನಾನು ಜವಾಬ್ದಾರಿ ತಗೊಳ್ಳೋದಕ್ಕಿಂತ ನೀನು ಬದಲಾಗಿದ್ದೀನಿ ಅಂತ ಹೇಳ್ತಿದ್ಯಲ್ಲಪ್ಪ, ಅದೇ ಈ ಮಠಕ್ಕೆ ದೊಡ್ಡ ಕೊಡುಗೆ. ಈ ಮಠದಲ್ಲಿರೋ ಕೆಟ್ಟ ಆಲೋಚನೆಗಳ ಮನಸ್ಸು ಬದಲಾದ್ರೆ ಈ ಮಠ ಶ್ರೀಹರಿಯ ವಾಸಸ್ಥಾನವಾದ ಕ್ಷೀರಸಾಗರವೇ ಆಗ್ಬಿಡುತ್ತೆ. ಎಷ್ಟು ಪ್ರಯತ್ನ ಮಾಡಿದ್ರು ಈ ಮುದುಕಿ ಮನಸ್ಸಲ್ಲಿರೋದನ್ನ ತಿಳ್ಕೊಳಕ್ಕಾಗ್ತಾ ಇಲ್ವಲ್ಲ.